ಪಾಲ್ಗಡಲ ಕಡೆವಾಗ ಜನಿಸಿದಂತಹ ವರಮಹಾಲಕ್ಷ್ಮಿ ನಿಜಕ್ಕೂ ಕೂಡ ವರವನ್ನ ನೀಡ್ತಾಳ. ಈ ಒಂದು ವರಮಹಾಲಕ್ಷ್ಮಿ ಹಬ್ಬದ ದಿನ ವ್ರತವನ್ನ ಆಚರಣೆ ಮಾಡಿದ್ರೆ ಅದನ್ನೆಲ್ಲ ಕೂಡ ತ್ರೇತಾಯುಗದಲ್ಲಿ ಬರಲಿಲ್ಲ, ದ್ವಾಪರ ಯುಗದಲ್ಲಿ ಬರಲಿಲ್ಲ. ನಾವಿವಾಗ 1 ಗಂಟೆ ಕಾಲ ಪೂಜೆ ಮಾಡಿಬಿಟ್ರೆ ಕಲಿಯುಗದಲ್ಲಿ ಬಂದ್ಬಿಡ್ತಾಳ. ವ್ರತವನ್ನ ಆಚರಣೆ ಮಾಡೋದಾದ್ರೂ ಹೇಗೆ? ವ್ರತವನ್ನ ಆಚರಣೆ ಮಾಡಿದ ತಕ್ಷಣ ಲಕ್ಷ್ಮಿ ಹೊಲಿಯುತ್ತಾಳ. ವ್ರತ ಆಚರಣೆ ಮಾಡಬೇಕಾದ್ರೆ ಇವತ್ತು ಕೇವಲ ಅಲಂಕಾರಕ್ಕೆ ಪ್ರಾಮುಖ್ಯತೆ ಕೊಡ್ತಾ ಇದೆ. ಖಂಡಿತ ಅಲ್ವಾ? ಕೇವಲ ಆಡಂಬರ. ಆಮೇಲೆ ಇನ್ನು ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಬೇಕು, ಲಕ್ಷ್ಮಿಗೆ ಅದನ್ನು ಕೈಯೊಂದು ತುಂಡು, ಇದೊಂದು ತುಂಡು, ಇದೊಂದು ತುಂಡು ಜೋಡಿಸಿ ಮಾಡ್ತಾರೆ. ಅಕಸ್ಮಾತ್ ನೀವೇನಾದರೂ ಸರಿಯಾಗಿ ಜೋಡಿಸ್ದೇ ಇದ್ರೆ ಅಂಗವಿಕಲ ಲಕ್ಷ್ಮಿ ಆಗ್ತಾಳೆ ಅಲ್ವೇನಮ್ಮ? ಹೌದು, ಖಂಡಿತ. ಅಂತ ಅಂಗವಿಕಲ ಲಕ್ಷ್ಮಿನಲ್ಲಿ ನಾವು ಅವಳನ್ನು ಆವಾಹನೆ ಮಾಡಬೇಕಾ? ಇಲ್ಲ. ಅದ್ರ ಬದಲು ಲಕ್ಷ್ಮಿನ ನೀವು ಅಲಂಕಾರಕ್ಕೆ ಕುಂಡ್ರಿಸಿ ಅವಳನ್ನು ಕರಿಬೇಕಾದ್ರೆ ಒಂದು ಕಳಸದಲ್ಲೋ ಒಂದು ನಾವು ಹರಿಶಿಣದ ಗೌರಿ ಅಂತ ಮಾಡ್ತೀವಿ, ಹರಿಶಿಣದ ಗೌರಿನಲ್ಲೋ ಅವಳನ್ನು ಕರೀರಿ. ಅವಳಿಗೆ ಭಕ್ತಿಯಿಂದ ಪೂಜೆ ಮಾಡಿ. ಭಕ್ತಿ ಅಂದರೆ ಒಬ್ಬೊಬ್ಬರ ಭಕ್ತಿ ಒಂದೊಂದು ರೀತಿ. ಕೆಲವ್ರದ್ದು ಲೌಕಿಕ ಭಕ್ತಿ ಇರ್ಬೋದು, ಕೆಲವ್ರದ್ದು ಆಧ್ಯಾತ್ಮಿಕ ಭಕ್ತಿ ಇರ್ಬೋದು. ಎಲ್ಲ ಒಂದೇ ವಯಸ್ಸಲ್ಲೇ ಆಧ್ಯಾತ್ಮಿಕ ಭಕ್ತಿ ಬನ್ನಿ ಅಂದರೆ ಬರಲ್ಲ. ಒಂದು 20-30 ವರ್ಷದಲ್ಲಿರಬೇಕಾದ್ರೆ ನನಗೇನು ಬೇಡ ಅನ್ನೋ ವಯಸ್ಸಲ್ಲ. ಆಗ ನಮಗೆ ಪ್ರಾಪಂಚಿಕ ಭೋಗಗಳು ಎಲ್ಲವೂ ಬೇಕು. ಲಕ್ಷ್ಮೀನ ಕೇಳಿದ್ರೆ ಖಂಡಿತ ತಪ್ಪಿಲ್ಲ. ಅದೇ 70-80 ವರ್ಷಕ್ಕೆ ಬಂದಾಗ ನೀವು ಕೋರಿಕೆಗಳನ್ನ ಕೋರೋ ಹಾಗಿಲ್ಲ. ಅಮ್ಮ ನನಗೆ ಮೋಕ್ಷ ಕೊಡು ಅಂತ ಕೇಳಬೇಕು. ನೀವು ಭಕ್ತಿಯಿಂದ ಪೂಜೆ ಮಾಡಬೇಕಷ್ಟೆ. ಆಡಂಬರದ ಪೂಜೆ ಅವಳಿಗೆ ಬೇಕಾಗಿಲ್ಲ. ನೀವು ಈ ಸಂಸ್ಕೃತನೇ ಬಳಸಬೇಕು ಅಂತ ಏನಿಲ್ಲ. ಅವರವ್ರ ಭಾಷೆ, ಇವಾಗ ನಮ್ಮ ಭಾಷೆ ಕನ್ನಡ, ನಮಗೆ ಕನ್ನಡದಲ್ಲಿ ಅವಳನ್ನು ನಾವು ಆರಾಧನೆ ಮಾಡಿದ್ರೆ ನಮಗೆ ತುಂಬ ಚೆನ್ನಾಗಿರುತ್ತೆ. ಹೌದು ಅಲ್ವಾ? ಇವಾಗ ನಾವು ಘಂಟಾನಾದ ಮಾಡ್ತಾ 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 ಮಹಾಲಕ್ಷ್ಮಿನ ಕರಿತೀವಿ, ಮಂತ್ರದಲ್ಲಿ ಕರಿತೀವಿ. ಯಾರಿಗೆ ಅರ್ಥ ಆಗುತ್ತೆ ಮಂತ್ರ? ಇಲ್ಲ. ಅದು ಏನಾಗುತ್ತೆ, ಕೇವಲ ಒಂದು ಕರ್ತವ್ಯ ಮಾಡ್ತಾ ಇದ್ದೀವಿ ಅಂತ ಅನಿಸುತ್ತೆ. ಇವತ್ತು ನಮ್ಮ ಬೆಂಗಳೂರಿನಂತಹ ಮಹಾನಗರಗಳಲ್ಲಿ ನೀವು ಪುರೋಹಿತರನ್ನ ಪಾಪ ಕರೆದ್ರೆ ಅವ್ರಿಗೆ ತಪ್ಪಿಲ್ಲ. ಅವರು 4 ಮನೆಗಳಿಗೆ ಹೋಗಬೇಕಾಗಿರೋದ್ರಿಂದ ಬಹಳ ಬೇಗ ಪೂಜೆ ಆಗೋಗುತ್ತೆ. ಆಮೇಲೆ ಇನ್ನೂ ಒಂದು ಹೇಳ್ತೀನಮ್ಮ, ತುಂಬ ಮನೆಗಳಲ್ಲಿ ಬೆಳಗಿನ ಜಾವ 4 ಗಂಟೆ, 4:30, 5 ಗಂಟೆಗೆ ಪೂಜೆಗಳು ಮಾಡ್ತಾರೆ. ನಮಗೆ ದಿನ ಶುರುವಾಗೋದು ಯಾವಾಗಿಂದ? ಸೂರ್ಯೋದಯ ಆದಮೇಲೆ ನಮಗೆ ದಿನ ಅಲ್ವಾ? ನಾವು ಇವತ್ತಿನ ನಮ್ಮ ಆಂಗ್ಲ ಕ್ಯಾಲೆಂಡರ್ ನೋಡಿಕೊಂಡು 12 ಗಂಟೆ ಆದಮೇಲೆ ಮಾರನೇ ದಿನ ಅಂತ ತಿಳ್ಕೊಂಡು 4-4:15 ವರಮಹಾಲಕ್ಷ್ಮಿ ಪೂಜೆ ಮಾಡಿಬಿಡ್ತಾರೆ. ಅದು ಮಾಡಿದ್ರೆ ನನ್ನ ಗುರುಗಳು ನಮಗೆ ಹೇಳಿರೋದು, ಶುಕ್ರವಾರ ಪೂಜೆ ಮಾಡಿದಾಗ ಆಗಲಿಲ್ಲ, ಗುರುವಾರ ಪೂಜೆ ಮಾಡಿದಾಗ. ನಮಗೆ ಸೂರ್ಯೋದಯ ಆದಮೇಲೆ ಅಲ್ವೇ ನಮಗೆ ದಿನ ಶುರುವಾಗೋದು. ಪರಮಾತ್ಮ ಬರಬೇಕು, ಆಮೇಲೆ ನಾವು ಪೂಜೆ ಮಾಡಬೇಕು. ಹಾಗೆ ಪೂಜೆ ಮಾಡಬೇಕು. ಆಮೇಲೆ ವರಮಹಾಲಕ್ಷ್ಮಿ ಪೂಜೆ ಮಾಡಬೇಕಾದ್ರೆ ನಮಗೆ ತಿಥಿ ನಕ್ಷತ್ರ ಲೆಕ್ಕ ಇಲ್ಲ. ನಮಗೇನಿದ್ರು ಪೌರ್ಣಮಿ ಹಿಂದಿನ ದಿನದ ಶುಕ್ರವಾರವೇ ನಮಗೆ ಲೆಕ್ಕ. ಒಂದೊಂದು ಸಾಲಿ 2ನೇ ಶುಕ್ರವಾರನೂ ಪೂಜೆ ಮಾಡಬೇಕು ಅಂತ ಹೇಳ್ತೀವಿ. ಆದರೆ ಒಂದೊಂದು ಸಾಲಿ ಅಮಾವಾಸ್ಯೆ ಶುಕ್ರವಾರದ ಹಿಂದಿನ ದಿನಾನೇ ಬಂದ್ಬಿಟ್ರೆ, ಗುರುವಾರ ಬಂದ್ಬಿಟ್ರೆ ಪೌರ್ಣಮಿ ಬರೋಷ್ಟೊತ್ತಿಗೆ 3ನೇ ಶುಕ್ರವಾರ ಆಗುತ್ತೆ. ಆವಾಗ ಏನಾಗುತ್ತೆ, ಅಯೋಮಯ. 3ನೇ ಶುಕ್ರವಾರ ಮಾಡಬಹುದೋ ಬೇಡವೋ ಅಂತಂದರೆ ನಾವು ಬೆಂಗಳೂರಿನ ಕಡೆಯವರು ಮೈಸೂರು ಪಂಚಾಂಗನ ಅನುಸರಿಸೋದ್ರಿಂದ ಮೈಸೂರು ಪಂಚಾಂಗದಲ್ಲಿ ಏನು ಕೊಡ್ತಾರೋ ಅದು ನಾವು ಹಬ್ಬ ಮಾಡೋದು. ನಿಮ್ಮ ಕಡೆ ಏನು ಪಂಚಾಂಗ ಇದ್ದರೆ ಅದನ್ನು ಅನುಸರಿಸಿ. ತಿಥಿ ನಕ್ಷತ್ರ ಲೆಕ್ಕ ಇಲ್ಲ. ಅವಳನ್ನು ಪೂಜೆ ಮಾಡಬೇಕಾದ್ರೆ ಭಕ್ತಿಯಿಂದ ಪೂಜೆ ಮಾಡಿ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.